ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಧಾರಾಕಾರವಾದಂತ ಮಳೆ ಸುರಿತಾ ಇದೆ. ಇದರ ಮಧ್ಯದಲ್ಲಿ ರಸ್ತೆ ಗುಂಡಿಗಳು ಬೇರೆ ಹೈರಾಣಾಗಿ ಜನ ಹೋಗ್ಬಿಟ್ಟಿದ್ದಾರೆ. ಯಪ್ಪ ಹೆಂಗಪ್ಪ ಬದುಕೋದು ಇದರ ನಡುವೆ ಅಂತ ಹೇಳಿ. ಆದರೆ ಇದನ್ನೇ ಬಂಡವಾಳ ಮಾಡ್ಕೊಳ್ಳೋರು ಕೆಲವರು ಇದ್ದಾರೆ. ಈ ಬಂಡವಾಳ ಮಾಡ್ಕೊಂಡಿರೋರು ಏನು ಮಾಡಿದ್ದಾರೆ? 3 ದೇವಾಲಯಗಳಿಗೆ ಕನ್ನ ಹಾಕಿದ್ದಾರೆ. ಯಾವ ಜಾಗದಲ್ಲಿ ಇದು ಬೆಂಗಳೂರಿನಲ್ಲಿ? ಅದರ ವರದಿ ಇದೆ ನೋಡಿ. ರಾತ್ರಿ ಇಡೀ ಮಳೆ, ಮತ್ತೊಂದೆಡೆ ಕಳ್ಳರ ಕರಾಮತ್ತು. ಮಳೆಯೇ ಬಂಡವಾಳ, ದೇವಾಲಯಗಳಲ್ಲಿ ಕಳ್ಳತನ, ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿ ದೋಚಿ ಪರಾರಿ. ಎಸ್, ಫೆಂಗಲ್ ಚಂಡಮಾರುತ ಎಫೆಕ್ಟ್ನಿಂದಾಗಿ ಕಳೆದ 3 ದಿನಗಳಿಂದ ನಿರಂತರ ಮಳೆಯಾಗುತ್ತಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲೂ ಧಾರಾಕಾರ ಮಳೆಯಾಗಿದೆ. ನಿನ್ನೆ ರಾತ್ರಿ ಸುರಿದ ಮಳೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಖದೀಮರು ಆನೇಕಲ್ನ ಗೆರಟಿಗನಬೇಲೆ ಗ್ರಾಮದಲ್ಲಿ 3 ದೇವಾಲಯಗಳಿಗೆ ಕನ್ನ ಹಾಕಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಚಿನ್ನದ ಮಾಂಗಲ್ಯ ಮತ್ತು ಬೆಳ್ಳಿ ಒಡವೆಗಳನ್ನು ಹಾಗೂ ಅಷ್ಟೂ ದೇಗುಲದಲ್ಲಿನ ಹುಂಡಿ ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಗ್ರಾಮದ ಮಧ್ಯದಲ್ಲಿ ಇರುವ ದೇವಾಲಯಗಳು ಇದಾಗಿದ್ದು ಮಳೆಯಿಂದಾಗಿ ಯಾವುದೇ ಶಬ್ದ ಸಹ ಸುತ್ತಮುತ್ತಲ ಜನ ಕೇಳಿಲ್ಲ. ಇನ್ನು ಗಡಿ ಪ್ರದೇಶದಲ್ಲಿ ಯಾರು ಬರುತ್ತಾರೆ, ಯಾರು ಹೋಗುತ್ತಾರೋ ಏನೋ ಅನ್ನೋದ್ರ ಬಗ್ಗೆ ನಿಗಾ ಇಡುವವರು ಸಹ ಯಾರೂ ಇಲ್ಲದಂತಾಗಿದೆ. ಇದೇ ಕಳ್ಳರ ಕೈಚಳಕಕ್ಕೆ ಹಾದಿಯಾಗಿದೆ. ಆನೇಕಲ್ ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ಗೆರಟಿಗನಬೇಲೆ ಗ್ರಾಮದಲ್ಲಿ 3 ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡಿರುವಂತದ್ದು. ರಾತ್ರಿ ಮಳೆ ಬರ್ತಿರೋ ಹಿನ್ನೆಲೆ ಯಾರು ಸಹ ಮನೆಯಿಂದ ಆಚೆ ಬಂದಿರಲಿಲ್ಲ. ಆ ಸಮಯದಲ್ಲಿ ಏಕಾಏಕಿ 3 ದೇವಸ್ಥಾನಗಳಲ್ಲಿ ಬೀಗವನ್ನು ಹೊಡೆದು ಏನು ಯಲ್ಲಮ್ಮನ ದೇವಸ್ಥಾನ ಇರ್ಬೋದು ಅಥವಾ ಕಾವೇರಮ್ಮನ ದೇವಸ್ಥಾನದಲ್ಲಿ ಬೀಗ ಹೊಡೆದು ಕಳ್ಳತನ ಆಗಿರುವಂತದ್ದು. ನೇರವಾಗಿ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ನೋಡ್ತಾ ಇರೋದು ಯಲ್ಲಮ್ಮನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬೀಗವನ್ನ ಹೊಡೆದು ಸಂಪೂರ್ಣವಾಗಿ ಒಳಗಡೆ ಇದ್ದಂತಹ ಚಿನ್ನ ಬೆಳ್ಳಿ ಮತ್ತು ಉಂಡೆಯನ್ನು ಸಹ ಎತ್ಕೊಂಡು ಹೋಗಿರುವಂತದ್ದು. ಒಳಗಡೆ ಇದ್ದಂತಹ ಕೆಲವೊಂದು ಉಂಡಿ ಇರ್ಬೋದು ಅಥವಾ ಬೆಳ್ಳಿ ವಸ್ತುಗಳನ್ನು ಸಹ ಎತ್ಕೊಂಡು ಹೋಗಿದ್ರೆ, ಉಂಡಿಲಿ ಸಹ ಇತ್ತೀಚೆಗೆ ಸಾಕಷ್ಟು ದಿನದಿಂದ ಉಂಡಿ ಸಹ ಓಪನ್ ಮಾಡಿರಲಿಲ್ಲ. ಹಾಗಾಗಿ ಉಂಡಿಲಿ ಒಂದು 50,000ಕ್ಕೂ ಹೆಚ್ಚು ಹಣ ಇತ್ತು ಅಂತೇಳಿ ಹೇಳಲಾಗ್ತಿದೆ. ಇನ್ನು ಈ ಒಂದು ದೇವಾಲಯಗಳಲ್ಲಿ ಉಂಡಿಲಿ ದುಡ್ಡಿದೆ ಮತ್ತೆ ಒಳಗಡೆ ಚಿನ್ನಾಭರಣ ಇದೆ ಅನ್ನೋದು ಗೊತ್ತಿರೋರೆ ಕಳ್ಳತನ ಮಾಡಿದ್ದಾರಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಈಗಾಗಲೇ ಆನೇಕಲ್ ಪೊಲೀಸರು ಸಹ ಎಲ್ಲಾ ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ದೇವಾಲಯದ ಒಳಗಡೆ ಇದ್ದಂತಹ ಹುಂಡಿಗಳನ್ನ ಎತ್ಕೊಂಡು ಹೋಗಿದ್ರೆ. ನಾನು ಇನ್ನೊಂದು ಇದನ್ನ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಈ ಬೀರುವನ್ನ ಓಪನ್ ಮಾಡಿಲ್ಲ ಅವರು, ಬರೀ ಚಿನ್ನ ಬೆಳ್ಳಿ ಈ ತರ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ರೆ. ಏನು ಈ ಸರಣಿ ಕಳ್ಳತನ ಸುಮಾರು 2 ವರ್ಷಗಳ ಹಿಂದೆ ಮಾರಮ್ಮ ದೇವಸ್ಥಾನ ಮತ್ತೆ ಆಂಜನೇಯನ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಸರಣಿ ಕಳ್ಳತನಗಳಾಯ್ತು, ಕಂಪ್ಲೇಂಟ್ಗಳಾಯ್ತು. ಆದ್ರೆ ಕಳ್ಳರ ಹಿಡಿಯೋದಲ್ಲಿ ವಿಫಲ ಆಗಿದ್ದಾರೆ. ಅದ ತಮಿಳುನಾಡು ವ್ಯಾಪ್ತಿ ಇರೋದ್ರಿಂದ ಇಲ್ಲಿ ಯಾವ ಕಡೆಯಿಂದ ಕಳ್ಳರು ಬರ್ತಾರೆ ಹೋಗ್ತಾರೆ ಅನ್ನೋದು ಗ್ರಾಮಸ್ಥರಿಗೆ ಗೊತ್ತಾಗ್ತಾ ಇಲ್ಲ. ಕೂಡಲೇ ಸಂಬಂಧವರು ಗ್ರಾಮ ಪಂಚಾಯಿತಿಯವರು ಕೂಡಲೇ ಗೆರಟಿಗನಬೇಲೆ ಗ್ರಾಮಕ್ಕೆ CCTVಗಳನ್ನ ಅಳವಡಿಸಬೇಕು. ನಮ್ಮ ಪೊಲೀಸ್ ಇಲಾಖೆಯವರು ಸಹ ಹೆಚ್ಚಿನ ಒಂದು ನಿಗಾ ಇಡಬೇಕಂತೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ಮನವಿ ಮಾಡಿದೆ. ಇನ್ನು ದೇವಾಲಯಗಳ ಬಾಗಿಲನ್ನು ಗಡಾರೆಯಿಂದ ಮೇಟಿ ದೇವರಿಗೆ ಧರಿಸಿದ್ದ ಬೆಳ್ಳಿ ಕಿರೀಟ, ಚಿನ್ನದ ತಾಳಿ ಹಾಗೂ ಹುಂಡಿಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿ ಭಾಗದಲ್ಲಿ ಬರುವ ಗ್ರಾಮ ಇದಾಗಿದ್ದು ಯಾರು ಬಂದು ಕಳ್ಳತನ ಮಾಡಿದ್ದಾರೆ ಎಂಬ ಬಗ್ಗೆ ಪೊಲೀಸರು ಆದಷ್ಟು ಬೇಗ ಕ್ರಮ ವಹಿಸಬೇಕಿದೆ ಎಂದು ಸ್ಥಳೀಯರು ಒತ್ತಾಯ ಮಾಡುತ್ತಿದ್ದಾರೆ. ತಮಿಳುನಾಡಿನ ಕೆಂಪಟ್ಟಿ ಗ್ರಾಮದಲ್ಲೂ ಸಹ ಆಂಜನೇಯ ದೇವಾಲಯದಲ್ಲಿ ಕಳ್ಳತನ ನಡೆದಿದ್ದು ಖದೀಮರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಳೆ ಮತ್ತೆ ಗುಡುಗು ಸಹಿತ ಮಳೆ ಇದ್ದಿದ್ರಿಂದ 3 ದೇವಸ್ಥಾನಗಳು ಬೆಳಗ್ಗೆ 5 ಗಂಟೆನಲ್ಲಿ ಬಂದು ನೋಡಿದ ತಕ್ಷಣ 3 ದೇವಸ್ಥಾನದ ಬಾಗಿಲುಗಳು ಹೊಡೆದು ಸುಮಾರು 20 ತಾಳಿಗಳು ಅದು ಸುಮಾರು ಒಂದು 15,000 ರೂಪಾಯಿ ಕ್ಯಾಶ್ ತಗೊಂಡು ಕಳ್ಳತನ ಮಾಡಿದ್ದಾರೆ. ಪೊಲೀಸ್ ಅವರಿಗೆ ಮಾಹಿತಿ ತಿಳಿಸಿದಾಗ ಪೊಲೀಸ್ ಅವರು ಬಂದು ಅವರಿಗೆ ಆಗ್ಲೇ ಪಂಚನಾಮೆ ಮಾಡಿ ಕಂಪ್ಲೇಂಟ್ ತಗೊಂಡು ಇಲ್ಲಿ ಪೊಲೀಸ್ ಅವರು ತುಂಬಾ ಬೀಟ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಒಂದೆಡೆ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಆದರೆ ಕಳ್ಳರು ಮಾತ್ರ ಈ ಮಳೆಯನ್ನೇ ಬಂಡವಾಳ ಮಾಡಿಕೊಂಡು ಕದ್ದಿರುವುದು ನಿಜಕ್ಕೂ ಶೋಚನೀಯ. ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಕೂಡಲೇ ಕಳ್ಳರನ್ನು ಬಂಧಿಸುತ್ತಾರಾ? ಕಾದು ನೋಡಬೇಕು. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.